ಸಮೀರ್ ಬಗ್ಗೆ ಬಗಿದಷ್ಟು ಕರಾಳ ಮುಖ ಅನಾವರಣ. ಲೈಂಗಿಕ ದೌರ್ಜನ್ಯ ನಂತರ ಕೊಡ್ತಿದ್ದ ಗರ್ಭ ನಿರೋಧಕ ಮಾತ್ರೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಮಾಹಿತಿ ಹೊರಬೀಳ್ತಿವೆ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರೋನೆ ಸಮೀರ್. ಈತ ಸಾಮಾನ್ಯದವನಾಗಿರ್ಲಿಲ್ಲ. ಈತ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಕಣ್ರಿ. ಅವರನ್ನ ತನ್ನ ಮಾತಿನಲ್ಲೇ ಪುಸ್ಲಾಯಿಸಿ ತನ್ನ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ತಿದ್ದ ಈ ಭೂಪ. ಆದ್ರೆ ಸಮೀರ್ ಬಗ್ಗೆ ಇದೀಗ ಮತ್ತೊಂದು ಶಾಕಿಂಗ್ ವಿಚಾರ ಬಹಿರಂಗಗೊಂಡಿದೆ. ಅದುವೇ ಗರ್ಭ ನಿರೋಧಕ ಮಾತ್ರೆ ವಿಚಾರ. ತಾನು ಬಯಸುವ ಹುಡುಗಿಯರ ಜೊತೆ ಹಾಗೂ ಆಂಟಿಯರ ಜೊತೆ ಈತ ಲೈಂಗಿಕತೆಯಲ್ಲಿ ತೊಡಸ್ಕೊಳ್ತಿದ್ದ. ಆದ್ರೆ ಯುವತಿಯರು ಪ್ರೆಗ್ನೆಂಟ್ ಆದ ವಿಚಾರ ಗೊತ್ತಾದ್ಮೇಲೆ ದಿಢೀರಂತ ಅದಕ್ಕೂ ಒಂದು ಪ್ಲಾನ್ ಮಾಡ್ಕೊಂಡಿದ್ದ. ಈತನ ಮೇಲೆ ಯಾವುದೇ ಅಪವಾದ ಬರಬಾರದೆಂದು ಮೊದ್ಲೇ ಹುಡುಗಿಯರ ಬ್ರೈನ್ ವಾಶ್ ಮಾಡ್ಬಿಡ್ತಿದ್ದ ಕಣ್ರಿ. ಪ್ರೆಗ್ನೆಂಟ್ ಆದವರಿಗೆ ನೀಡ್ತಿದ್ದ ಗರ್ಭಧಾರಣೆ ಮಾತ್ರೆ ವಿಡಿಯೋ ಕಾಲ್ ಮುಖಾಂತರ ತಿನ್ಲೇಬೇಕಾಗಿತ್ತು. ಸಮೀರ್ ಎಲ್ಲಿ ಯುವತಿಯರ ಮಾತ್ರೆ ತೆಗೆದುಕೊಳ್ಳುತ್ತೇ ಇರ್ತಾರೆ ಅಂತ ವಿಡಿಯೋ ಕಾಲ್ ಮುಖಾಂತರ ಮಾತ್ರೆ ನೀಡ್ತಿದ್ದ. ಯುವತಿಯರು ವಿಡಿಯೋ ಕಾಲ್ ನಲ್ಲೇ ಮಾತ್ರೆ ನುಂಗ್ತಿದ್ರು. ಸಮೀರ್ ಮುಲ್ಲಾ ಹಲವು ಯುವತಿಯರೊಂದಿಗೆ ಲೈಂಗಿಕ ದೌರ್ಜನ್ಯವೆಸಗಿದ್ದ. 8 ರಿಂದ 10 ಬಾರಿ ಗರ್ಭಪಾತ ಮಾಡಿಸಿದ್ದನಂತೆ. ಮಾತ್ರೆ ನುಂಗದಿದ್ರೆ ಬೆದರಿಕೆ ಕೂಡ ಹಾಕ್ತಿದ್ದಂತೆ. ಒಂದು ಹೆಣ್ಮಗುಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಮತ್ತೆ ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸಮೀರ್ ಮೊಬೈಲ್ನಲ್ಲಿವೆ ಸಾಕಷ್ಟು ಮೆಸೇಜ್ ಚಾಟ್. ಜಿಮ್ ಟ್ರೈನರ್ ಚಾಟ್ ಹಿಸ್ಟ್ರಿ ನೋಡಿದ ಪೊಲೀಸರೇ ಶಾಕ್. ಜಿಮ್ಗೆ ಬರುವ ಯುವತಿಯರೇ ಈತನ ಟಾರ್ಗೆಟ್ ಆಗ್ತಿದ್ರು. ಬೇಕಂತಲೇ ಹಿಂದೂ ಯುವತಿಯರನ್ನ ತನ್ನ ತೆಕ್ಕೆಗೆ ಬೀಳಿಸ್ಕೊಳ್ತಿದ್ದ. ಈತನ ಮಾತಿಗೆ ಮತ್ತು ದೇಹಕ್ಕೆ ಬರಲಾಗ್ತಿದ್ದ ಹಿಂದೂ ಹುಡುಗಿಯರು ಮತ್ತು ಆಂಟಿಗಳು ತನ್ನ ಸರ್ವಸ್ವವನ್ನೇ ಕಳೆದುಕೊಳ್ತಿದ್ರು. ಖುಷಿ ಏನಾಗ್ಯಾಡ್ರಿ, ಈಗ ನನಗೆ ಗುಳಿಗೆ ಕೊಟ್ಟಿದ್ದವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ, ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈತನ ಕಾಮದಾಟಕ್ಕೆ ಸ್ವತಃ ಸಮೀರ್ ಸಹೋದರಿ ಟೈಸೀನ್ ಮತ್ತು ಕೆಲವರು ಲೈಂಗಿಕ ದೌರ್ಜನ್ಯಕ್ಕೆ ಕುಮ್ಮಕ್ಕು ನೀಡುತ್ತಾರೆಂದು ಸಂತ್ರಸ್ತ ಯುವತೆ ಆರೋಪ ಮಾಡ್ತಿದ್ದಾಳೆ. ಈಗ ನಾ ಗುಳಿಗೆ ಕೊಟ್ಟಕ್ಕಿಗೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ಬೇಹೋಶಾಗಿ ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಸಮೀರ್ ಮೊಬೈಲ್ ಚೆಕ್ ಮಾಡಿದಾಗ ಪೊಲೀಸರಿಗೂ ಶಾಕ್ ಆಗಿತ್ತು ಕಣ್ರಿ. ಯಾಕಂದ್ರೆ ಭಾರತದಲ್ಲಿ ಬ್ಯಾನ್ ಆದ ಸಾಕಷ್ಟು ಸೆಕ್ಸ್ ವೆಬ್ಸೈಟ್ಗಳನ್ನ ಸಮೀರ್ ನೋಡ್ತಿದ್ದ. ಅದೇ ರೀತಿ ಹುಡುಗಿಯರ ಜೊತೆ ನಡೆದುಕೊಳ್ತಿದ್ದ. ಸದ್ಯಕ್ಕೆ ಈತನ ಮೇಲೆ ಕೆಲವರು ಹಿಂದೂ ಸಂಘಟನೆಗಳು ಹಲ್ಲೆ ಮಾಡಿವೆ. ಸಮೀರ್ ವಿರುದ್ಧ ರೇಪ್ ಆರೋಪ ದಾಖಲಾಗಿದೆ. ಇನ್ನು ಯುವತಿಯ ದೂರು ಸೇರಿ ಒಟ್ಟು 3 ಪ್ರಕರಣಗಳು ದಾಖಲಾಗಿವೆ ಅಂತಾರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಒಟ್ಟು 3 FIR ಆಗಿದೆ. ಒಂದು
ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು, ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗಿಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ ಎರಡನೇ ಪ್ರಕರಣ. ಮತ್ತು ಮೂರನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಸಮೀರ್ ತಾಯಿ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಇನ್ನು ಸಂತ್ರಸ್ತೆ ಮತ್ತು ಸಂತ್ರಸ್ತೆಯ ತಾಯಿ ಮಗಳ ಮೇಲೆ ಸಮೀರ್ ಅತ್ಯಾಚಾರ ಮಾಡಿದ್ದಾನೆಂದು ದೂರನ್ನ ನೀಡಿದ್ದಾರೆ. ಇನ್ನು ಸಮೀರ್ ಬಹಳ ಮಹಿಳೆಯರನ್ನ ಲೈಂಗಿಕವಾಗಿ ಬೆಳೆಸ್ಕೊಂಡಿದ್ದಾನೆ. ಯಾರಾದರೂ ಸಂತ್ರಸ್ತರಿದ್ರೆ ಮುಂದೆ ಬಂದು ದೂರನ್ನ ನೀಡಿ, ಅವರ ಹೆಸರು ಮತ್ತು ಸಂತ್ರಸ್ತರ ಗೌಪ್ಯತೆ ಕಾಪಾಡಿಕೊಳ್ಳಲಾಗುವುದು ಅಂತ ಪೊಲೀಸ್ ಕಮಿಷನರ್ ಹೇಳಿಕೊಂಡಿದ್ದಾರೆ. ಇಲ್ಲ, ಈಗ ಆ ಹುಡುಗಿ ಸಂಬಂಧಿಕರು ಮತ್ತು ಆ ಹುಡುಗಿನೂ ಕೂಡ ಹೇಳುವಂಥದ್ದು, ಯಾರು ಆರೋಪಿ ಇದ್ದಾನೆ, ಆರೋಪಿ ಸಹೋದರಿ ಮತ್ತು ಅವರ ಆರೋಪಿ ಭಾವ, ಅವ್ರುಗಳು ಕೂಡ ಈ ರೀತಿ ನಿರಂತರವಾಗಿ ನನಗೆ ಶೋಷಣೆ ಮಾಡ್ತಾಯಿದ್ರು ಮತ್ತು ಅವನ ಜೊತೆ ಅವ್ನು ಹೇಳ್ದಂಗೆ ಇರೋ ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಆರೋಪಗಳು, ನಾನು ಅಷ್ಟೇ ಇಲ್ಲ, ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಸದ್ಯಕ್ಕೆ ಸಂತ್ರಸ್ತೆ ಯುವತಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿದೆ. ಕಿಮ್ಸ್ ಆಸ್ಪತ್ರೆಯ ನಿರ್ಭಯ ವಿಶೇಷ ವಾರ್ಡ್ನಲ್ಲಿ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತಿದೆ. ಪರೀಕ್ಷೆಗೆ ಬಳಿಕ ಕಿಮ್ಸ್ ವಿಶೇಷ ತಜ್ಞ ವೈದ್ಯರಿಂದ ಸಂತ್ರಸ್ತೆಗೆ ಕೌನ್ಸಿಲಿಂಗ್ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಹಿಂದೂ ಯುವತಿಯರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಕಣ್ರಿ. ಅನ್ಯ ಕೋಮಿನ ಯುವಕರ ಮಾತಿಗೆ ಬೇಗ ಮರಳಾಗ್ಬಿಡ್ತಾರೆ. ಮಾನ ಮರ್ಯಾದೆ ಪಕ್ಕಕ್ಕಿಟ್ಟು ಎಲ್ಲವನ್ನ ಮದುವೆಗೆ ಮುಂಚೆ ಕಳೆದುಕೊಳ್ತಿದ್ದಾರೆ. ಹುಡುಗಿಯರೇ ಎಚ್ಚೆತ್ಕೊಳ್ಳಿ, ಇಲ್ದೆ ಹೋದ್ರೆ ನಿಮ್ಮ ಬಾಳಿಗೂ ಸಮೀರ್ ಅಂತವರು ಪ್ರವೇಶ ಮಾಡುವ ಸಮಯ ದೂರ ಇಲ್ಲ. ಯಾವುದಕ್ಕೂ ಎಚ್ಚರ ಎಚ್ಚರ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.